ಹೆಲೋ ಹಾಯ್ ಫ್ರೆಂಡ್ಸ್. ಇವತ್ತು ಮೊಹರಂ ಹಬ್ಬದ ಸ್ಪೆಷಲ್ ಚವಂಗ ರೊಟ್ಟಿ ಅಂತ ಕರೀತಾರೆ ನಮ್ಮ ಕಡೆ. ಆಗ ಹಳ್ಳಿಲೆಲ್ಲ ಮಾಡಿಬಿಟ್ಟು ತೊಗೊಂಬಂದು ಕೊಡೋರು ಮನೆ ಹತ್ರ. ಈಗೆಲ್ಲ ಟೌನಲ್ಲಿ ಯಾರೂ ಕೊಡೋದಿಲ್ವಲ್ಲ, ಅದಕ್ಕೆ ನಮ್ಮ ಮನೇಲೇ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಒಂದು ಬೌಲ್ ತೊಗೊಂಡು ಒಂದು ಕಪ್ಪು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ತೊಗೋಬೇಕು. ಅದಕ್ಕೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಈ ಹಿಟ್ಟನ್ನು. ನೀವು ಮೈದಾ ಕಂಫರ್ಟಬಲ್ ಇದೆ ಅಂದರೆ ಮೈದಾನೇ ಬಳಸ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಲ್ಲ ಅಮ್ಮವ್ರ ಮನೆಗೆಲ್ಲ ತಂದು ಕೊಡ್ತಾಯಿದ್ರು ಹಳ್ಳಿಲೆಲ್ಲ. ಈಗ ಇಲ್ಲಿ ಟೌನಲ್ಲಿ ಕೊಡದೇ ಇರೋದ್ರಿಂದ ತಿನ್ನಬೇಕು ಅಂತ ಆಸೆ ಆಗ್ತಿರೋದ್ರಿಂದ ಮನೆಗೂ ಮಕ್ಳಿಗೆ ಯಾಗೋ ಒಂಥರ ಸ್ನ್ಯಾಕ್ಸ್ ಆಗುತ್ತಲ್ಲ ಅಂತ ಇಲ್ಲಿ ಮಾಡಿಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಟ್ಟೆಲ್ಲ ನೀಟಾಗಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ ತೊಗೊಂಬಿಟ್ಟು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು, ಇದು ಪಾಕ ಏನು ಬರೋದು ಬೇಕಿಲ್ಲ ನಮಗೆ, ಜಸ್ಟ್ ಆ ಬೆಲ್ಲ ಕರಗಿ ಚೆನ್ನಾಗಿ ಕುದಿ ಬಂದರೆ ಅಷ್ಟೇ ಸಾಕು. ನಮಗೆ ಹಸಿ ವಾಸನೆ ಹೋಗುತ್ತೆ ಅನ್ನೋತ್ರಲ್ಲ ಆ ರೀತಿಲಿ ಈ ಬೆಲ್ಲ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿ ತೊಗೊಂಬಿಟ್ಟು ಕಸಕಸೆ, ಇದಕ್ಕೆ ಮೇಯ್ನ್ ಕಸಕಸೆ ಕೊಬ್ಬರಿನೇ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋದು. ಬೆಲ್ಲ ಪಾಕ ಒಂದು ಇದ್ಬಿಟ್ರೆ ನೋಡಿ ಚೆನ್ನಾಗಿ ಗಸಗಸೆನ ಘಮ ಬರೋ ತನಕ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನೀಗ. ಇನ್ನು ಒಣಕೊಬ್ಬರಿ ತುರಿ ಅಂತೂ ಸಣ್ಣದಾಗಿ ತುರ್ಕೊಂಡು ಮನೆಗೆಲ್ಲರೂ ಇದ್ದೇ ಇರುತ್ತಲ್ವ. ಒಣಕೊಬ್ಬರಿನ ಸಣ್ಣದಾಗಿ ತುರ್ಕೊಬೇಕು. ಜಾಸ್ತಿ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಸಣ್ಣ ಕಣ್ಣೀರ ಅಂತ ಇದ್ರದ್ದು ತೊಗೊಂಡು ಚೆನ್ನಾಗಿ ಸಣ್ಣದಾಗಿ ತುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೊಪ್ಪು ತುರ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಂದ್ಕೊಳ್ತಿದ್ದೀನಿ. ಅಷ್ಟರಲ್ಲೇ ಬೆಲ್ಲನೂ ಸಹ ಕುದಿ ಬಂದು ಇದಾಗಿದೆಯಲ್ವ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಈ ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ ನಾವು ಅದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು. ಫಸ್ಟ್ ಇದನ್ನು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ನಾವು ಅಷ್ಟೆಲ್ಲ ಮಾಡ್ಕೊಳ್ಳೋದ್ರಾಗ ಒಂದು 10-15 ನಿಮಿಷ ಅಂತೂ ಆಗಿರುತ್ತಲ್ವ, ಚೆನ್ನಾಗೆಲ್ಲ ನೆಂದ್ಕೊಂಡಿರುತ್ತೆ. ಈಗ ಚೆನ್ನಾಗಿ ಇದನ್ನು ನಾದ್ಕೊಂಬಿಡ್ಬೇಕು. ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿರುತ್ತೆ ಇದು ರೊಟ್ಟಿ ಅನ್ನೋದು. ಇದನ್ನು ಇದೇ ಉಂಡೆಗಳನ್ನ ನಾವು 4 ಭಾಗಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇವನ್ನ ಈಗ ಒಂದು ಉಂಡೆ ತೊಗೊಂಬಿಟ್ಟು ಮಾಮೂಲಿ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಸಣ್ಣ ಸಣ್ಣ ಚಪಾತಿ ಮಾಡಿ ಒಂದ್ರ ಮೇಲೆ ಒಂದೇ ಹಾಕಿ ಆಮೇಲೆ ಕಟ್ ಮಾಡ್ಕೊಳ್ತಾರೆ. ನಾನು ಬಂದ್ಬಿಟ್ಟು ಇಲ್ಲಿ ಸುಮ್ಮನೆ ರೋಲ್ ಮಾಡ್ಕೊಂಬಿಡೋಣ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ದೊಡ್ಡವಾದರೆ ಚೆನ್ನಾಗಿರೋದಿಲ್ಲ ಅಂತಂದು ಸಣ್ಣದಾಗಿ ಬರೋ ರೀತಿಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ, ಬಂಡೆ ಮೇಲೇ ನಾನು ದೊಡ್ಡದಾಗೆ ಚಪಾತಿ ಯಾವ ರೀತಿ ಉಜ್ಜಿತೀವೋ ಅದೇ ರೀತಿನೇ ಉಜ್ಕೊಂಬಿಟ್ಟಿದ್ದೀನಿ. ಈಗ ಇದಕ್ಕೇನೆ ನಾವು ತುಪ್ಪ ಅಥವಾ ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಸಹ ಯೂಸ್ ಮಾಡ್ಕೊಬೋದು. ಇದು ಹೆಂಗಿದ್ರು ಫೋಲ್ಡಿಂಗ್ ಮಾಡ್ತೀವಲ್ಲ ನಾವು. ಇದಕ್ಕೇನೆ ಸ್ವಲ್ಪ ಅದರ ಮೇಲಿರೋಂಥ ಗೋಧಿ ಹಿಟ್ಟನ್ನು ಸಹ ಉದುರಿಸ್ಬಿಟ್ಟು ಫೋಲ್ಡ್ ಮಾಡ್ಕೊತ ಹೋಗಬೇಕು ನಾವಿಲ್ಲಿ. ಇದನ್ನು ಈ ಥರ ಮಾಡೋದ್ರಿಂದ ಒಳಗಡೆ ಎಲ್ಲ ಒಂಥರ ಲೇಯರ್ ಇರುತ್ತಲ್ಲೋ, ಪಾಕ ಅನ್ನೋದು ಚೆನ್ನಾಗಿ ಒಳಗಡೆ ಹೋಗಿ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇನ್ನೊಂದು ಮಾಡ್ಬೋದು. ಇದನ್ನು ಈ ಥರ ಮಾಡ್ಕೊಂಡಿರ್ತೀವಲ್ಲ, ಎಣ್ಣೆಲಿ ಸಹ ಕರಿಬೋದು, ನಾವು ತೇಲ್ಸ್ಕೊಬೋದು. ಇದನ್ನು ಆಯಿಲಿ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಅಂತ ಈ ಚಪಾತಿನೇ ಮಾಡ್ಕೊಂಡು ಪಾಕ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ರಿಂಗ್ ಥರ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಬೇಕು ನಾವು. ಲೇಯರ್ ಅನ್ನೋದು ಒಳಗಡೆ ಇರುತ್ತಲ್ವ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಉಜ್ಜಿದಾಗ ಸಮೇತ ಲೇಯರ್ ಅದು ಅದೇ ಥರನೇ ಇರುತ್ತೆ. ಒಂಥರ ಪರೋಟ ಮಾಡ್ಕೊಳ್ತೀವಲ್ಲ ನಾವು, ಆ ರೀತಿಲಿ ಇದೆ ಇದೀಗ. ಈಗೆಲ್ಲನೂ ಸಹ ಈ ಥರ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಎಲ್ಲನೂ ಮಾಡ್ಕೊಂಡು ಆಯ್ತಲ್ಲ. ಈಗಿನ ಸಣ್ಣದಾಗಿ ಪೂರಿ ಆಕಾರದಲ್ಲೇ ನಾವು ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕಿಷ್ಟು. ಜಾಸ್ತಿ ಒತ್ತೋದೇನು ಬೇಕಿಲ್ಲ. ಅವು ಜಾಸ್ತಿ ಒತ್ತಿಬಿಟ್ರೆ ಲೇಯರ್ ಅನ್ನೋದು ಹೋಗ್ಬಿಡುತ್ತೆ. ಜಸ್ಟ್ ಪ್ರೆಸ್ ಮಾಡ್ಕೊತ ಈ ಥರ ಒಂದೊಂದು ಉಂಡೆನೇ ತೊಗೊಂಡು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ 2 ಉಂಡೆನೂ ಸಹ ಈ ಟೈಮಲ್ಲಿ ಒಂದೊಂದು ಸತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸಹ ಮಾಡ್ಕೊಬೋದು. ಸಣ್ಣವು ಆಗಲಿಲ್ಲ ಅಂದರೆ ಸಣ್ಣವಿದ್ದರೆ ಒಂದೊಂದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು. ನೋಡಿ, ಎಲ್ಲನೂ ಈ ಥರ ಸಣ್ಣದಾಗೆಲ್ಲ ಉಜ್ಕೊಂಡಿದ್ದೀನಲ್ಲ. ಈಗ ಎಲ್ಲನೂ ಅದೇ ರೀತಿಲಿ ಉಜ್ಕೊಂಬಿಟ್ಟು ಒಂದು ತವ ಇಟ್ಬಿಟ್ಟು ಎಲ್ಲ ಒಂದೇ ಸತಿ ಸಣ್ಣದಾಗಿ ಸುಟ್ಕೊಳ್ಳೋದಕ್ಕಾಗಲ್ವ, ದೊಡ್ಡ ತವನೇ ಇಟ್ಬಿಟ್ಟು ನಾನು ಎಲ್ಲ ಒಂದೊಂದು ಸತಿನೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಚೆನ್ನಾಗೆ ಸುಟ್ಕೋಬೇಕಿದ್ದನ್ನು. ಹಸಿ ಇರುವಾಗಲೇ ಇದನ್ನ ಚೆನ್ನಾಗಿರೋದಿಲ್ಲ. ಆದಷ್ಟು ನೀಟಾಗಿ ಸುಟ್ಕೋಬೇಕು. ನಾನು ಇಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಲೇಯರ್ ಅನ್ನೋದು ಸಹ ಅಂತೂ ಅದು ಈ ಥರ ಆಗ್ತಿದೆ. ನಾನು ಎಣ್ಣೆ ಸಹ ಹಾಕಿಲ್ಲ ಅದ್ರ ಮೇಲೆ. ನಾನು ತುಪ್ಪ ಹಾಕ್ಕೊಳ್ತೀವಲ್ಲ ಮೇಲೆ ಹೇಗಿದ್ರು ಅಂತಂದು. ಈಗೆಲ್ಲ ಸುಟ್ಟಿರೋ ಅಂಥನ್ನ ಈ ಕಡೆ ತೊಗೊಂಬಿಟ್ಟು ಇನ್ನು
ಉಳಿದಿರೋ ಅಂಥವನು ಸಹ ಅದೇ ಥರ ಸುಟ್ಕೊಂಡಿದ್ದೀನಿ ಈಗ ಇದನ್ನ ಈ ಥರ ಪ್ರೆಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗೆಲ್ಲ ಆ ಥರ ಸ್ಪ್ರೆಡ್ ಮಾಡಿ, ಬಿಸಿ ಇರೋದ್ರಿಂದ ತುಪ್ಪ ಹಾಗೆ ಕರಗ್ತಾ ಇರುತ್ತೆ. ನೀವು ಬೇಕಾದ್ರೆ ತುಪ್ಪ ಕಾಯಿಸ್ಕೊಂಡು ಮೇಲೆ ಸತನ ಹಾಕ್ಕೋಬೋದು. ಹೇಳ್ತೀನಲ್ವ, ತುಪ್ಪ ಇಲ್ಲ ಅಂದ್ರೂ ಫಸ್ಟಿಗೆ ನಾವು ಚಪಾತಿ ಸ್ಪ್ರೆಡ್ ಮಾಡಿದ್ವಲ್ಲ, ಆಗ ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು. ಈ ಟೈಮಲ್ಲಿ ಮಾತ್ರ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೇನೆ ಬೆಲ್ಲದ ಪಾನಕ ಮಾಡ್ಕೊಂಡಿದ್ವಲ್ಲ, ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ತುಪ್ಪ ಹಚ್ಚಿ ಮತ್ತು ಕಸಗಸೆ, ಒಣಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಏಲಕ್ಕಿ ಪುಡಿ ಹಾಕಿರೋ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಇಲ್ಲಿ ನನ್ನ ಹತ್ರ. ನೆಕ್ಸ್ಟ್ ಈ ಥರನೂ ಸಹ ಮಾಡ್ಕೊಬೋದು ನಾವು. ಬಿಸಿ ಬಿಸಿ ಇರೋ ಪಾಕದಲ್ಲಿ ಈ ಥರ ಚಪಾತಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಅದರಲ್ಲಿ ಮುಳುಗಿಸ್ಬಿಟ್ಟು ಅದ್ರ ಮೇಲೇ ಸ್ವಲ್ಪ ತುಪ್ಪ, ಮಾಮೂಲಿ ಏಲಕ್ಕಿ ಪುಡಿ ಮತ್ತು ಕಸಗಸೆನ ಹಾಕ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಇದು. ತುಂಬ ಈಸಿ ಫ್ರೆಂಡ್ಸ್ ಇದು. ಚಪಾತಿ ಒಂದು ಉಜ್ಕೊಂಡು ನಾವು ಸುಟ್ಕೊಳ್ಳೋದ್ರಲ್ಲಿ ಇದು ಬೇಗ ಕೊಬ್ಬರಿ ತುರಿ ಒಂದು ಇದ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ನೋಡೋಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಅದೇ ರೀತಿಲಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಈಸಿ ಆಗುತ್ತೆ ನಮ್ಗೆ. ಮೇಲೆಲ್ಲ ಪಾಕ ಉಯ್ಕೊಳ್ಳೋದು ಅದೆಲ್ಲದಕ್ಕಿಂತ ಈ ಥರ ಅದ್ಬಿಟ್ಟು ನಾವು ಒಂದು ಸತಿ ಇದು ಮಾಡಿದ್ರೆ ನಾವು ಇದಾಗುತ್ತೆ. ಇಲ್ಲಪ್ಪ ನಿಮ್ಗೆ ಇನ್ನೂ ಪಾಕ ಹೋಗ್ತಿಲ್ಲ, ಇನ್ನೂ ಚೆನ್ನಾಗಿ ಜಾಸ್ತಿ ಸ್ವೀಟ್ ಇರಬೇಕು ಅಂತಂದರೆ ನಾವಿವಾಗ ಪುಲ್ಚ ಥರ ಮಾಡ್ತೀವಲ್ಲ, ಹಿಂಗೆ ಪ್ರೆಸ್ ಮಾಡಿ ಆ ರೀತಿಯೂ ಸಹ ಅದ್ಬಿಟ್ಟು ಪಾಕ ಇದು ಮಾಡ್ಕೊಬೋದು ನಾವಿಲ್ಲಿ. ನಂಗೆ ಜಾಸ್ತಿ ಸ್ವೀಟ್ ಇಷ್ಟ, ಆದರೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ, ಅದಕ್ಕೆ ನಾನು ಈ ಥರ ಸ್ವಲ್ಪನೇ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪಾಕದಲ್ಲಿ ಅದ್ಬಿಟ್ಟು ಈ ಥರ ಮಾಡಿಕೊಂಡು ಈ ಥರನೂ ಸಹ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು, ಬೆಲ್ಲ ಪಾನಕ ಒಂದು ಹೋಗೋ ರೀತಿಲಿ ಮಾಡ್ಕೊಂಬಿಟ್ರೆ ಅಷ್ಟೇ ಸಾಕು ಇದು ನೋಡಿ. ಎಲ್ಲ ಮಾಡಿರೋಂಥನೇ ಈ ಥರ ಪ್ಲೇಟಿಗೆ ಡೆಕೋರೇಟ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮಾಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಾನು ಸಹ ಫಸ್ಟು ಒಂದು ತೊಗೊಂಬಿಟ್ಟು ತಿಂದ್ಕೊಂಡೆ, ಆಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ ಇಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.